ಗಟ್ ಬ್ರೈನ್ ಆಕ್ಸಿಸ್ ನಮ್ಮ ಕರುಳಿಗೂ ಮತ್ತು ನಮ್ಮ ಮೆದುಳಿಗೂ ಬಹಳಷ್ಟು ಹತ್ತಿರವಾದ ಸಂಬಂಧವಿದೆ ಸ್ನೇಹಿತರೆ. ಅದಕ್ಕೆ ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ಯಾಕೆ ಈ ಗಟ್ ಬ್ರೈನ್ ಆಕ್ಸಿಸ್ ನಮ್ಮ ಪೂರ್ತಿಯಾದ ಆರೋಗ್ಯ, ಸರ್ವಾಂಗೀಣ ಆರೋಗ್ಯಕ್ಕೆ ಕಾರಣಕರ್ತವಾಗುತ್ತೆ ಮತ್ತು ಈ ಗಟ್ ಬ್ರೈನ್ ಆಕ್ಸಿಸ್ ಯಾಕೆ ನಮ್ಮ ಒಂದು ಜೀವನದಲ್ಲಿ ಬಹಳ ಮಹತ್ವದ ಒಂದು ಕೆಲಸವನ್ನ ಮಾಡುತ್ತೆ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಗಟ್ ಬ್ರೈನ್ ಅಂತ ಹೇಳಿದ್ರೆ ಗಟ್ ಬ್ರೈನ್ ಅಂತ ಹೇಳಿದ್ರೆ ನಮ್ಮ ಕರುಳುಗಳು ಮತ್ತು ನಮ್ಮ ಮೆದುಳು ಇವೆರಡಕ್ಕೂ ಬಹಳ ಹತ್ತಿರವಾದ ಸಂಬಂಧವಿದೆ ಸ್ನೇಹಿತರೆ. ಭ್ರೂಣ ತಾಯಿಯ ಹೊಟ್ಟೆಯಲ್ಲಿ ಗರ್ಭಧರಿಸಿದಾಗ ಈ ಭ್ರೂಣದಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇರುವಾಗ ನಮ್ಮ ಮೆದುಳು ಮತ್ತು ನಮ್ಮ ಕರುಳುಗಳು ಒಂದೇ ಒಂದು ಜೀವಕಣದಿಂದ ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಜೀವಕಣಗಳು ಒಂದಿಷ್ಟು ಜೀವಕಣಗಳು ಮೆದುಳಾಗಿ ಪರಿವರ್ತನೆಗೊಂಡು ಅಂತ ಹೇಳಿದ್ರೆ, ಅದೇ ಜೀವಕಣದ ಇನ್ನೊಂದು ಅರ್ಧ ಭಾಗದ ಜೀವಕಣಗಳು ಕರುಳಾಗಿ ಪರಿವರ್ತನೆಗೊಂಡು ಈ ಒಂದು ಸಂಬಂಧವನ್ನ ಇಟ್ಕೊಂಡಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ದೇಹದಲ್ಲಿ ಕರುಳುಗಳು ಮತ್ತು ಮೆದುಳು ಒಂದೇ ಜೀವಕಣದಿಂದ ಹುಟ್ಕೊಂಡಿದೆ. ಸೊ ಹೀಗಾಗಿ ಅದಕ್ಕೆ ಬಹಳ ಹತ್ತಿರವಾದ ಸಂಬಂಧವಿದೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಗಟ್ ಅಂತ ಹೇಳಿದ್ರೆ ಕರುಳುಗಳಿಗೆ ಸೆಕೆಂಡ್ ಬ್ರೈನ್, ಎರಡನೇ ಮೆದುಳು ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಆದ್ರೆ ನಾವು ನಮ್ಮ ಒಂದು ನಮ್ಮ ಭಾರತೀಯ ವಿಜ್ಞಾನವನ್ನ ನಾವು ಏನಾದ್ರು ನೋಡ್ತಾ ಹೋದ್ವಿ, ಆಯುರ್ವೇದದಲ್ಲಿ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ನಮ್ಮ ಒಂದು ಜಠರ ಮತ್ತು ನಮ್ಮ ಕರುಳುಗಳು ಮೊದಲನೆಯ ಒಂದು ಮೆದುಳು ಅಂತ ತಿಳಿಯುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಆಯುರ್ವೇದದಲ್ಲಿ, ಹೋಮಿಯೋಪತಿಯಲ್ಲಿ ಮತ್ತು ಸಿದ್ಧ, ಹೀಗೆ ಅಲ್ಟರ್ನೇಟಿವ್ ಸಿಸ್ಟಮ್ಸ್ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಜಠರಕ್ಕೆ ಮತ್ತು ಕರುಳುಗಳಿಗೆ ಬಹಳಷ್ಟು ಮಹತ್ವ ಕೊಡ್ತಾರೆ ಈ ಒಂದು ಚಿಕಿತ್ಸಾ ಪದ್ಧತಿಯವರು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ರೋಗದ ಮೂಲವನ್ನ ನೀವು ಹುಡುಕ್ತಾ ಹೋದ್ವಿ ಅಂತ ಹೇಳಿದ್ರೆ ಅದು ಕರುಳುಗಳಲ್ಲಿ, ಜಠರದಲ್ಲಿ ಮತ್ತು ನಮ್ಮ ನಾಭಿಯ ಒಂದು ಅಕ್ಕಪಕ್ಕದಲ್ಲಿ ಅದರ ಒಂದು ಮೂಲ ಕಂಡುಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಒಂದು ಕರುಳುಗಳ ಆರೋಗ್ಯ ಬಹಳಷ್ಟು ಮುಖ್ಯವಾಗುತ್ತೆ ಮತ್ತು ನಮ್ಮ ಕರುಳುಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳಿದ್ರೆ ಹ್ಯಾಪಿ ಹಾರ್ಮೋನ್ಸ್ ಅನ್ಬೋದು, ಅಥವಾ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಬಹಳಷ್ಟು ಹಾರ್ಮೋನ್ಗಳು ನಮ್ಮ ಕರುಳಿನಲ್ಲಿ ಉತ್ಪತ್ತಿ ಆಗ್ತದೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಕರುಳುಗಳಿಗೆ ಮತ್ತು ಮೆದುಳಿಗೆ ಬಹಳ ಹತ್ತಿರವಾದ ಸಂಬಂಧ ಒಂದು ಆಯ್ತು ಅಂತ ಹೇಳಿದ್ರೆ, ನಮ್ಮ ಸಂಪೂರ್ಣ ಆರೋಗ್ಯ ಬೇಕು ಅಂದ್ರೆ ನಮ್ಮ ಜಠರ ಮತ್ತು ಕರುಳುಗಳ ಆರೋಗ್ಯ ಬಹಳಷ್ಟು ಮಹತ್ವದ್ದಾಗುತ್ತೆ ಯಾವುದೇ ಒಬ್ಬ ರೋಗಿಯಲ್ಲಿ ಸ್ನೇಹಿತರೆ. ಈಗ ನರಮಂಡಲಗಳ ರೋಗ ಇದೆ ಅಂತ ನರಮಂಡಲಗಳ ಚಿಕಿತ್ಸೆ ತಗೊಳ್ತಾ ಹೋಗ್ತಾ ಇರ್ತಾರೆ, ಆದ್ರೆ ಅದರ ಮೂಲ ಬಂದ್ಬಿಟ್ಟು ಕರುಳುಗಳಲ್ಲಿ ಇರುತ್ತೆ. ನಾನು ಎಷ್ಟೋ ಪೇಷಂಟ್ಸ್ನ ನೋಡಿದ್ದೀನಿ, ಅವ್ರಿಗೆ ಇಲ್ಲಿ ನೋವಿರುತ್ತೆ, ಈ ಭುಜದಲ್ಲಿ ನೋವಿರುತ್ತೆ, ಕತ್ತಿನಲ್ಲಿ ನೋವಿರುತ್ತೆ ಮತ್ತು ಕತ್ತಿನ ನೋವು ತಲೆನೋವನ್ನ ಬರೆಸ್ತಾ ಇರುತ್ತೆ. ಸೊ ಈ ಥರ ಪೇಷಂಟ್ಸ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ಒಂದು ಪೂರ್ತಿಯಾದ ವಿಸ್ತಾರವಾದ ಒಂದು ಮಾಹಿತಿಯನ್ನು ನಾವು ತಗೊಂಡಾಗ ಅದರ ಮೂಲ ಜಠರದಲ್ಲಿ, ಕರುಳುಗಳಲ್ಲಿ ಕಂಡುಬರುತ್ತೆ. ಆ ಒಂದು ಚಿಕಿತ್ಸೆ ಈ ಒಂದು ಅಂಗಗಳಿಗೆ, ಜಠರ ಮತ್ತು ಕರುಳುಗಳ ಅಂಗಗಳಿಗೆ ಕೊಟ್ಟಾಗ ಈ ನೋವುಗಳು ಮಾಯವಾಗ್ಬಿಡುತ್ತೆ. ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಇಲ್ಲಿ ಜಾಯಿಂಟ್ ಪೇನ್ ಇದೆ, ಈ ಭುಜ ನೋವಿದೆ, ಕತ್ತು ನೋವಿದೆ, ನರದ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋಣ, ನರದ ಡಾಕ್ಟರ್ ಹತ್ರ ಹೋದ್ರೆ ಅವರು ಪೇನ್ ಕಿಲ್ಲರ್ಸ್ ಕೊಡ್ತಾ ಇರ್ತಾರೆ. ಆದ್ರೆ ಅದರ ಮೂಲ ನಾವು ನೋಡ್ತಾ ಹೋದ್ವಿ ಅಂದ್ರೆ ನಮ್ಮ ದೊಡ್ಡ ಕರುಳಿನಲ್ಲಿ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಸೊ ಹೀಗಾಗಿ ನಮ್ಮ ದೊಡ್ಡ ಕರುಳಿನಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಮತ್ತು ನಮ್ಮ ದೊಡ್ಡ ಕರುಳಿನ ಆರೋಗ್ಯ ಬಹಳಷ್ಟು ಮುಖ್ಯವಾಗುತ್ತೆ ಯಾವುದೇ ಒಬ್ಬ ರೋಗಿಯಲ್ಲಿ ಸ್ನೇಹಿತರೆ. ಸೊ ಹೀಗಾಗಿ ನಾವು
ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳಿದ್ರೆ ನಮ್ಮ ಜಠರ ಮತ್ತು ಕರುಳುಗಳ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅದೇ ರೀತಿ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ನಾವು